ಹೈ ಬಿ ಪಿ ಇದೆಯಾ? ಈ ವಿಡಿಯೋ ನಿಮಗೋಸ್ಕರ. ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಹೀಗೆ ಬೆಳಗ್ಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ನಮ್ಮ ತಾಯಿಗೆ ಹೈ ಬಿ ಪಿ ಇದೆ, ಏನು ಮಾಡೋದು ಅಂತ ಹೇಳಿದ್ರು. ಅವ್ರಿಗೆ ಹೇಳ್ತಿದ್ದೆ, ಅವ್ರಿಗೆ ಅರ್ಥ ಆಗಲ್ಲ, ವಿಡಿಯೋ ಮಾಡಿಕೊಡು ಅಂದರು. ಸೊ ವಿಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ, ನಿಮಗೂ ಅನುಕೂಲ ಆಗುತ್ತೆ. ಹೈ ಬಿ ಪಿ ಇದ್ದವ್ರಿಗೆ ಫಸ್ಟು ಏನಾಗುತ್ತೆ ಲಕ್ಷಣಗಳು ಹೇಳ್ತೀನಿ. ತಲೆನೋವುತ್ತೆ, ಮುಖ್ಯವಾಗಿ ತಲೆ ಸುತ್ತುತ್ತೆ, ದೃಷ್ಟಿ ಮಂಕಾದಂಗೆ ಫೀಲ್ ಆಗುತ್ತೆ, ಅವ್ರು ಮಂಕಾದಂಗೆ ಆಗುತ್ತೆ, ಮತ್ತು ಹೃದಯ ಬಡಿತ ಫಾಸ್ಟಾಗಿ ಬಡ್ಕೊಳ್ಳುತ್ತೆ, ಹೆಚ್ಚಾಗುತ್ತೆ, ಮತ್ತು ಯಾವಾಗಲೂ ಸುಸ್ತು, ಅಯ್ಯೋ ಅನ್ನೋ ಥರ ಇರ್ತಾರೆ ಹೈ ಬಿ ಪಿ ಇದ್ದವರು. ಸರಿನಾ? ಇದು ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಜಸ್ಟ್ 2 ಮಂತ್ಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಹಾಸ್ಪಿಟಲು ಮೆಡಿಸನ್ನು ಅವಿವಂತ ಹೋಗೋದು ಬಿಟ್ಟು ಸಿಂಪಲ್ ನಾವು ನಮ್ಮ ಆಹಾರದಲ್ಲಿ ಕಂಟ್ರೋಲ್ ಮಾಡ್ಬೋದು. ಹೇಗೆ? ಉಪ್ಪು ಹೆಚ್ಚಿರುವಂಥ ಆಹಾರನ ಬಿಟ್ಬಿಡಿ. ಉಪ್ಪಿನಕಾಯಿ ಇರ್ಬೋದು, ತಿನ್ನೋ ಅಡುಗೆಯಲ್ಲಿ ಉಪ್ಪನ್ನ ಕಡಿಮೆ ಬಳಸಿ. ನೆಕ್ಸ್ಟು ಫ್ರೈಡ್ ಫುಡ್ ಅಂದರೆ ವಡೆ, ಬೋಂಡ, ಬಜ್ಜಿ ಇತ್ಯಾದಿ ಎಣ್ಣೆಲಿ ಏನೇ ಬೇಯಿಸಿರುವಂಥ ಅಡುಗೆ ಪದಾರ್ಥಗಳನ್ನ ಬಳಸಲೇಬೇಡಿ, ತಿನ್ನಬೇಡಿ ನೀವು. ಆಮೇಲೆ ಸಾಫ್ಟ್ ಡ್ರಿಂಕ್ಸ್, ಶುಗರ್ ಐಟಮ್ಸ್. ಸಾಫ್ಟ್ ಡ್ರಿಂಕ್ಸ್ ಅಂದರೆ ಗೊತ್ತಲ್ವಾ? ಜ್ಯೂಸಸ್ ಇರ್ಬೋದು, ಯಾವುದೇ ರೀತಿ ಕೋಲಾ, ಮೆರಿಂಡಾ, ಪೆಪ್ಸಿ ಇತ್ಯಾದಿ, ಮ್ಯಾಂಗೋ, ಏನೇ ಜ್ಯೂಸ್ ಆದರೂ ಕುಡಿಬೇಡಿ. 2 ತಿಂಗಳು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ನಿಮಗೆ? ಈಸಿಯಾಗಿ ಮಾಡ್ಬೋದು, ಮಾಡಿ. ಆಲ್ಕೋಹಾಲ್, ಎಣ್ಣೆ ಕುಡಿಬೇಡಿ, ಇಷ್ಟು ಕಂಟ್ರೋಲ್ ಮಾಡಿ. ಆಮೇಲೆ ಮಸಾಲೆ ಐಟಮ್ಸ್ ಇರೋವಂಥದ್ದು, ಅತಿ ಹೆಚ್ಚು ಖಾರ, ಮಸಾಲೆ ಐಟಮ್ಸ್ ಹೆಚ್ಚಿರೋದು ಕಂಟ್ರೋಲ್ ಮಾಡಿ. ಇಷ್ಟೇ ಸಿಂಪಲ್. ಇಷ್ಟು ಖಾರ, ಸ್ವೀಟ್ ಐಟಮ್ಸ್, ಆಲ್ಕೋಹಾಲ್, ಎಣ್ಣೆಲಿ ಕರೆದಿರುವಂಥ ಐಟಮ್ಸ್, ಇಷ್ಟನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು. ಜೊತೆಗೆ ಮುಖ್ಯವಾಗಿ ಇದು ಮರಿಬೇಡಿ, ಮುಖ್ಯವಾಗಿ ಎವ್ರಿಡೇ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ. ಫಸ್ಟ್ ಕಷ್ಟ ಅನಿಸ್ಬೋದು, ಬಟ್ ಮಾಡ್ತಾ ಅದು ಈಸಿ ಆಗುತ್ತೆ. ಎಕ್ಸಸೈಸ್, ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ. ಈಸಿಯಾಗಿ 2 ಮಂತ್ ಫುಡ್ ಕಂಟ್ರೋಲ್ ಮಾಡಿ ಸಾಕು, ನಿಮಗೆ ಹೈ ಬಿ ಪಿ ಅನ್ನೋದು ಇರೋದೇ ಇಲ್ಲ. ಜೊತೆಗೆ ತರಕಾರಿ ತಿನ್ನಿ, ತುಂಬ ಒಳ್ಳೆಯದು. ಮುದ್ದೆ ಮಾಡ್ಕೊತೀನಿ, ರೈಸ್ ಐಟಮ್ ಕಮ್ಮಿ ಮಾಡಿ, ರೈಸಲ್ಲಿ ಬಳಸುವಂಥ ಐಟಮ್ನ ಕಮ್ಮಿ ಮಾಡಿ. ಹಂಗೂ ಬೇಕಂದರೆ ಬ್ರೌನ್ ರೈಸ್ ತಿನ್ನಿ, ಮುದ್ದೆ ತಿನ್ನಿ, ನುಗ್ಗೆ ಸೊಪ್ಪು ತಿನ್ನಿ, ನುಗ್ಗೆಕಾಯಿ ತಿನ್ನಿ, ಎಲ್ಲ ರೀತಿ ತರಕಾರಿ ತಿನ್ನಿ, ತುಂಬ ಒಳ್ಳೆಯದು. ಏನಕ್ಕೆ ಬರುತ್ತೆ ಹೈ ಬಿ ಪಿ? ಯಾರಿಗೆ ಬರುತ್ತೆ ಅಂದರೆ, ನಮ್ಮ ದೇಹನ, ನಮ್ಮ ಜೀವನ ಶೈಲಿ ಆ್ಯಕ್ಟಿವಿಟಿ ಇರಲ್ಲ. ಹೊಲದಲ್ಲಿ ಕೆಲಸ ಮಾಡೋರ್ಗೆ ಬರೋದೇ ಇಲ್ಲ. ಈ ಸಿಸ್ಟಮ್ ಮುಂದೆ IT ಕೆಲಸ ಮಾಡೋರ್ಗಿರ್ಬೋದು, ಟೀಚರ್ಸ್ಗಿರ್ಬೋದು ಇತ್ಯಾದಿ, ಏನು ದೇಹನ ಕೆಲಸ ಕೊಡದವ್ರಿಗೆ ಹೈ ಬಿ ಪಿ ಬರುತ್ತೆ. ನೀವು ಹಂಗೆ ಮಾಡ್ಕೊಬೇಡಿ. ಈಸಿ ಹೇಳಿದ್ದೀನಿ, 2 ಮಂತಲ್ಲಿ ಕ್ಲಿಯರ್ ಆಗುತ್ತೆ. ಮಾಡಿ ನೋಡಿ. ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.